friends, welcome back to my YouTube channel. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬರ್ರಿ ಇವತ್ತಿನ ಡೇ ಸ್ಟಾರ್ಟ್ ಮಾಡೋಣ. ಇವತ್ತು ಸ್ವಲ್ಪ ಲಘು ಇದ್ದೀರಿ. ಸ್ವಲ್ಪ ಅನ್ನೋಕ್ಕಿಂತ ಏನಾಗ್ಬಿಟ್ಟೈತಿ, ನಮ್ಮ ಲಾಲಿ ರಾತ್ರಿ ಎದ್ದೆದ್ದು ಕಾಡ್ತಾ ಅನ್ನೋದಕ್ಕೆ ನಾ ಯಾವಾಗ ಬೇಕೋ ಮಕ್ಕಳು ಯಾವಾಗ ಬೇಕೋ ಹೇಳೋದು ಮಾಡಾಕತ್ತಿದ್ನಿ. ಸೊ ನಂದು ನಾಷ್ಟ ಅಂತೂ ಸ್ಕಿಪ್ ಆಗೇ ಬಿಡಾಕತ್ತಿತ್ತು. ನಮ್ಮ ಮಮ್ಮಿ ಡೈಲಿ ಬೈತಿದ್ರಿ ನನಗೆ, ಮಲ್ಕೊಳಕಂತಲ್ಲ, ಅವ್ರು ಏನಂತಿದ್ರೆ ನಾಷ್ಟ ಮಾಡಿ ಮಲ್ಕೋ ಏಡ ಅಂತ ಹೇಗೆ. ಬಟ್ ನನ್ನ ಮಮ್ಮಿ ಮಾತು ಕೇಳ್ತಿರ್ಕಿಲ್ಲ. ಇವತ್ತು ಅನ್ಸಿದ್ದೇನಪ್ಪ ಅಂತಂತಂದ್ರೆ, ನಾ ಹಿಂಗೆ ಮಾಡಕತ್ರ ನನ್ನ ಹೆಲ್ತ್ ಏನಾಗಬಾರ್ದು, ಆಮೇಲೆ ನಮ್ಮ ಲಾಲಿ ರೊಟೇಷನ್ ಎಲ್ಲ ತಪ್ಪು ಬಿಡ್ತೈತಿ, ನನ್ನಿಂದನೇ ತಪ್ತೈತೆ ಅಂತ ಹೇಗೆ. ನಾ ಏನು ಮಾಡಿ ಸ್ವಲ್ಪ ನಿದ್ದೆ ಕಂಟ್ರೋಲ್ ಮಾಡ್ಕೊಂಡು ಅಂದು ಲೇಟಾಗಿ ನಿದ್ದೆ ಹತ್ತಿದ್ರಿ 2 ಗಂಟೆಗೆ, ಮತ್ತು 5 ಗಂಟೆಗೆ ಎಷ್ಟಾಗಿ ಬಿಟ್ಟೈತಿ. ಆಮೇಲೆ 7 ಗಂಟೆಗೆ ನಿದ್ದೆ ಬರತ್ತೈತೆ. ಬಟ್ ನಮ್ಮ ಮಕ್ಕಳಿಲ್ರಿ. ಈಗ ಎಷ್ಟಾಗೈತಪ್ಪ ಟೈಮ್ ಒಂದು 8 ಗಂಟೆ ಆಗೈತಿ. ಇನ್ನು ಪಟ ಎಲ್ಲ ಸ್ವಲ್ಪ ಫ್ರೆಶ್ ಅಪ್ ಅದು ಆಗಿ ನಾಷ್ಟ ಮಾಡಿ ಆಮೇಲೆ ಮಲ್ಕೋಬೇಕ್ರಿ. ಅವನ ಗುಬ್ಬಿ ಗುಡ್ ಮಾರ್ನಿಂಗ್. ಹಾಯ್ ಗೈಸ್, ಎಲ್ಲರಿಗೂ ಹಾಯ್ ಗೈಸ್. ನೋಡ್ರಿ ಇವತ್ತು ನಾಷ್ಟನಲ್ಲ, ಲಾಲಿ ನಿದ್ದೆ ಕೆಡ್ಲಿ ಆಮೇಲೆ ಮಲಗಿಸಿರ ಆತಂತ ಕೇಸ್ ಲಾಲಿನೂ ಸ್ವಲ್ಪ ಜಲ್ದಿ ಎದಿಸ್ಬಿಟ್ಟೇನಿ ಇವತ್ತು. ಯಾಕಂದ್ರೆ ಆಕಿ ಯಾವಾಗ ಬೇಕೋ ಮುಕ್ಕೋತಾಳೆ, ಯಾವಾಗ ಬೇಕೋ ಹೇಳ್ತಾಳೆ. ಮಕ್ಕಳದಂತೂ ಮಕ್ಕೊಂಡನ ದಿವಸ ತೆಗಿತಾರೆ. ಬಟ್ ನನಗೇನಾಗತ್ತಿತ್ತು, ಭಾಳ ಪ್ರಾಬ್ಲಮ್ ಆಗತ್ತಿತ್ತು. ಆಮೇಲೆ ಯಾವಾಗ ಬೇಕೋ ಹೇಳೋದು, ಅರ್ಧಂಬರ್ಧ ಊಟ ಮಾಡೋದು ನನಗೆ ಆಮೇಲೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಕತ್ತ. ಸೊ ಅದ್ರ ಸಂಬಂಧ ಜಲ್ದಿ ಎದ್ದು ಎಲ್ಲ ಕೆಲಸ ಮಾಡ್ಕೋಬೇಕಂತ ಹೇಳಿ ಹೇಳಾಕತ್ತೀವಿ. ಬರ್ರಿ ಸ್ವಲ್ಪ ರೂಮ್ ಕ್ಲೀನ್ ಮಾಡ್ಕೊಂಡು ನಾವು ಬ್ರೇಕ್ಫಾಸ್ಟ್ ಮಾಡೋಣ. ಇಲ್ಲಿ ಲಾಲಿ ನೆನೆಸಿದ್ರೆ ಹಠ ಅಳ್ತಾಳ ಅಂತ ಹೇಗೆ ಅನ್ಕೊಂಡಿದ್ದೀರಿ. ಬಟ್ ಆಕಿ ಅಳಿಲ್ಲ. ಅದೇ ಮಮ್ಮಿ ಹೇಳಕತ್ತಾರೆ, ಡೈಲಿ ಆಕಿಗೂ ಸ್ವಲ್ಪ ಎಬಿಸಿ ಋಣ ಮಾಡಿಸು, ಇಲ್ಲಾಂದ್ರೆ ಅಕ್ಕಿ ಹಂಗೆ ಮುಕ್ಕೊಂಡ್ಬಿಡ್ತಾ ಅಂತ ಹೇಗೆ. ಹೆಂಗೆ ಮುಕ್ಕೋತಿದ್ವಿ ಅಂದ್ರೆ, ನಾವು ಬೆಳಿಗ್ಗೆ 6 ಗಂಟೆಗೆ ಮುಕ್ಕೊಂಡು ಅಂದ್ರೆ ಡೈರೆಕ್ಟ್ ಮಧ್ಯಾಹ್ನ 3 ಗಂಟೆ 2 ಗಂಟೆಗೆ ಎದ್ದು ಡೈರೆಕ್ಟ್ ಊಟನ ಆಗ್ತೈತ್ರಿ. ಅಲ್ಲಿ ಮಟ್ಟ ನಮ್ಮ ಲಾಲಿ ಮುಕ್ಕೋತಿದ್ಲು. ನಡಕ್ಕೆ ನನಗೆ ಸ್ವಲ್ಪ ಹೇಳ್ತಿದ್ಲು. ಸೊ ಫೀಡ್ ಮಾಡಿಸಿ ಮಲಗಿಸಿ ಬಿಡ್ತಿದ್ದೆ ಆಕಿಗೆ. ಹಿಂಗಾಗಿ ನಮ್ಮ ಮಮ್ಮಿ ಬೈಯತ್ತಿದ್ದಾರೆ. ಈಗೇನೋ ನಡಿತೈತಿ, ನಾದೇನಿ ಎಲ್ಲ ಮಾಡ್ತೀನಿ, ನಾ ವಾಪಸ್ ಹೋದ್ನಿ ಹೆಂಗೆ ಮಾಡ್ಕೋತೀವ ಒಬ್ಬಕ್ಕೆ ಹಾಕಿ. ಸೊ ಅದಕ್ಕೆ ಸ್ವಲ್ಪ ಊಟ ಮಾಡ್ಕೊ ಅಂತ ಹೇಳಕತ್ತಿದ್ರು. ಬಾಣಂತರ ಮಸ್ತ್ ಅನ್ಸಾಕತ್ತೈತ್ರಿ. ಬಟ್ ನಮ್ಮ ಮಮ್ಮಿ ಇನ್ನೊಂದು ತಿಂಗ್ ಬಿಟ್ಟು ಹೋಗ್ತಾರೆ. ಅವ್ರು ಹೆಂಗಿರ್ತೈತಿ ನಾವು ಒಮ್ಮೆ ಮೇಲೆ ನಿನ್ಸ್ಕೊಂಡ್ರೆ ಭಾಳ ಬೇಜಾರಾಗ್ತೈತಿ. ಒಬ್ಬಕ್ಕೆ ಹೆಂಗಿರೋದು, ಏನು ಮಾಡೋದು ಪಾಪನ ಕರ್ಕೊಂಡು ಅಂತೇಳಿ. ಬಟ್ ಏನು ಮಾಡೋದು, ಎಲ್ಲ ಮಾಡ್ಕೋಬೇಕಲ್ರಿ. ಅವಾಗ ಡಿಲಿವರಿ ಆದಾಗಿಂದ ಹಿಡಿದು ಇಲ್ಲಿ ಮಟ್ಟ ಏನೂ ಮುಖಕ್ಕೆ ಹಚ್ಕೋದ್ರಕ್ಕಿಲ್ರಿ. ಫುಲ್ ಅವಾಗ ಎಲ್ಲ ಎರಿತಿದ್ರು ಡೈಲಿ. ನಮ್ಮ ಅಕ್ಕ ಇದ್ದಾಗ ಅಂತೂ 2 ಟೈಮ್ ಹಿಂಗಾಗಿ ಬರೀ ಎಣ್ಣೆ ಹಚ್ಕೊಂಡ ಅದು ಇದು ಮತ್ತು ಎಲ್ಲ ಬಾಡಿನೂ ಎಲ್ಲ ಬರೀ ಹೀಟ್ ಐಟಮ್ ರೀ. ಅವಾಗ ಆಳ್ವಿ ಸಜ್ಜಕ ಬಿಸಿ ಇದ್ರಿ, ಬಿಸಿನೀರು ಇವೆಲ್ಲ ತಿಂತ ಹೀಟಾಗೆಲ್ಲ ಫುಲ್ ಪಿಂಪಲ್ಸ್ ಆಗಿಬಿಟ್ಟಿದ್ರಿ ನನ್ನ ಮುಖದ ಮೇಲೆ. ಸ್ವಲ್ಪ ಈಗೀಗ ಹೋಗ್ಯಾವ. ಏನು ಮಾಡ್ತಿದ್ರೆ, ಎಣ್ಣೆ ಒಳಗೆ ಅರಿಶಿನ ಹಾಕೆಲ್ಲ ಹಚ್ತಿದ್ರಲ್ರಿ. ಸೊ ಹಿಂಗಾಗಿ ಮುಖ ಎಲ್ಲ ನಂದು ಫುಲ್ ಪಿಂಪಲ್ ಆಗಿಬಿಟ್ಟಿತ್ತು. ಅದಕ್ಕೆ ಈಗ ಥಂಡಿ ಐತಿ, ಹೊಡಿಬಾರ್ದು, ಮುಖ ಹೊಡ್ಯಾತದ ಅಂತೇಳಿ ಪಾಂಡ್ಸ್ ಕ್ರೀಮ್ ಹಚ್ಕೊಳ್ತಿದ್ದೀವಿ. ಈಗ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಸ್ಟಾರ್ಟ್ ಮಾಡ್ಬೇಕ್ರಿ. ಚಹಾ ಕುಡಿಯೋದು ಬಿಟ್ಬಿಡ್ತೀನಿ ಈಗ. ಮುಂಚೆ ಚಹಾ ಕುಡಿದಿದ್ದೆ, ಭಾಳ ಕುಡಿದಿದ್ದೀರಿ ಚಹಾ. ಸೊ ಈಗಿನ ಸ್ವಲ್ಪ ಎಲ್ಲ ಕಂಟ್ರೋಲ್ ಮಾಡ್ಕೋಬೇಕಂತ ಹೀಗೆ ಚಹಾ ಕುಡಿಯೋದು ಬಿಟ್ಟು ಹಾಲು ಕುಡಿಯಾಕತ್ತೀನಿ ರೀ. ಕಂಟಿನ್ಯೂ 3 ತಿಂಗಳು ಬಿಸಿನೀರು ಕುಡಿಯಾಕತ್ತಾರೆ. ಬಿಸಿನೀರು ಕುಡಿದು ಮುಂಚೆ ಬಿಸಿನೀರು ಕುಡಿಯಾಕ ಆಗ್ತಿರ್ಕಿಲ್ಲ. ಈಗ ಬಿಸಿನೀರು ಕುಡಿದು ತಣ್ಣೀರು ಕುಡಿಯಾಕತ್ರ ಒಂಥರ ಆಗ್ತೈತಿ. ಬಿಸಿನೀರಲ್ಲಿ ರೂಢ ಆಗಿಬಿಟ್ಟದ್ರಿ ಈಗ. ನೋಡ್ರಿ ಹೊರಗೆ ವೆದರ್ ಹೆಂಗೈತಿ, ಮಸ್ತ್ ತಂಪು ಐತ್ರಿ. ನಮ್ಮ ಶ್ರಾವಣಿ ಕಾಲೇಜ್ ಹೊಂಟಾಳ. ಬಾಯ್. ಈಗ ನೋಡ್ರಿ ನಮ್ಮ ಶ್ರಾವಣಿ ಇಟ್ಟಿದ್ಲಿ ರೀ. ನೋಡ್ಕ ಫಸ್ಟ್ ಇಯರ್ ಕಾಲೇಜ್ ಹೊಂಟ್ಲ ರೀ. ಮಸ್ತ್. ಬಾಯ್. ನೋಡ್ರಿ ಬೆಳಗ್ಗೆ ಎದ್ದು ನಮ್ಮ ಶ್ರಾವಣಿ ಕಾಲೇಜ್ ಹೊಂಟ್ಲು. ನೋಡ್ರಿ ಬೆಳಗ್ಗೆ ಹಿಂಗೆ ಕಾಡಾಕತ್ತಾಡ್ರಿ, ಆಟ ಆಡಕತ್ತಾಡ್ರಿ. ಕಾಡಾಕತ್ತಿಲ್ಲ ಪಾಪ. ನಂಗಾರ ಒಮ್ಮೆ ಇಷ್ಟು ಈಕಿ ಜೊತೆ ಹಾಡನ್ನಕ ಈಕಿ ಟೈಮ್ ತೆಗಿಯಕ್ಕೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ. ಓಯ್ ಲಾಗ್ ಮಾಡಕ್ಕಿ, ನೀನು ಲಾಗ್ ಮಾಡ್ತೀನಿ. ನೀನು ದೊಡ್ಡಾಕಿ ಆಗಿ ಮಾಡೋಂಕ್ಯ. ಹಾಡು ನೆನಪಜ್ಜಿ, ಹಾಡು ನೆನ ಬಂಗಾರ. ಒಂಟಿಯಲ್ಲ ನಾ ಎಂದಿಗೂ, ಇನ್ನು ಮುಂದೆ ಈ ಬಾಳಲಿ, ತುಂಬ ಮುದ್ದು ಮಾಡೋ ಒಂದು ಜೀವ ಈಗ ಸ್ವಂತ, ಬಳುಕೆ ಬಿಟ್ಟೆ ನಾನು ಗಾಳಿಲಿ ತೇಲೋ ಅಂತ, ಇದು ಬಹು ಜನ್ಮಗಳ ಅನುಬಂಧವೇ ಸರಿ, ಪ್ರತಿ ಜನ್ಮಕ್ಕೂ ಹೀಗೆ ನೀ ನೀಡು ಹಾಜರಿ.
ಲವ್ ಯು. ನಾಷ್ಟ ಏನಪ್ಪ ಅಂತಂದ್ರೆ ನಮ್ಮ ಮಮ್ಮಿ ಮಸ್ತ್ ಉಪ್ಪಿಟ್ಟು ಮಾಡ್ಯಾರ್ರಿ. ಒಬ್ಬೊಬ್ಬರಿಗೆ ಉಪ್ಪಿಟ್ಟು ಸೇರಂಗಿಲ್ಲ, ನನಗೂ ಮುಂಚೆ ಸೇರ್ತಿರ್ಕಿಲ್ಲ. ಬಟ್ ಆಮೇಲೆ ನನಗೆ ಉಪ್ಪಿಟ್ಟನ್ನು ಭಾಳ ಫೇವ್ರೇಟ್ ಆಗಿಬಿಡ್ತು ನೋಡ್ರಿ. ನಮ್ಮ ನಾಷ್ಟ ಉಪ್ಪಿಟ್ಟು ಜೋಡಿ ಕೊಬ್ಬರಿ ಉಂಡೆ, ಅಂಟಿನ ಉಂಡೆ ರೀ. ಬರ್ರಿ ಎಲ್ಲರೂ ನಾಷ್ಟ ಮಾಡೋಣ. ಅಲ್ಲಿ ನಾಷ್ಟ ಆತ್ರಿ. ನಮ್ಮ ಮಮ್ಮಿ ನೋಡ್ರಿ ಮಧ್ಯಾಹ್ನಕ್ಕೆ ರೊಟ್ಟಿ ಮತ್ತು ಸಬ್ಬಸ್ಗೆ ಕಾಯಿಪಲ್ಯ ಮಾಡೋರ್ದಾರು. ಹೀಗಾಗಿ ಸಬ್ಬಸ್ಗೆ ಕಾಯಿಪಲ್ಯ ಸೋಸ್ಕೊಳಕತ್ತಾರು. ಹಂಗೆ ಖರೆ ಅಂದ್ರೆ ನಿದ್ದೆ ಭಾಳ ಬರಾಕತೈತಿ. ಬಟ್ ನಮ್ಮ ಮಮ್ಮಿ ಊಟ ಮಾಡಿ ಮಲ್ಕೊಳಕತ್ತಾರ. ಅದಕ್ಕೆ ಸ್ವಲ್ಪ ಹಾಲು ಕುಡಿ ಅಂತ ಕರೆಯತ್ತಾರು. ನಮ್ಮ ಸಂಬಂಧ ನೋಡ್ರಿ ಫೋಟೋ ಸೆಕ್ಷನ್ ನಡೆದೈತಿ. ತಕ್ಕೋ ಫೋಟೋ. ನಿದ್ದೆ ಭಾಳ ಬರಾಕತೈತಿ. 1 ಗಂಟೆ ಆಗೈತಿ. ಪಟ ಪಟ ಊಟ ಮಾಡಿ ಮಲ್ಕೋಬೇಕು. ಅದಕ್ಕಿಂತ ಪೆಲ್ಲ ಸ್ವಲ್ಪ ಹಾಲು ಕುಡಿಯೋಣ ಅಂತ ಕೇಸ ಬಂದೀನಿ. ತಯಾರಾಗತೈತಿ ನೋಡ್ರಿ. ಹಾಲು ಅದಾವಿಲ್ಲಿ, ಹಾಲು ಕುಡಿಬೇಕು. ಆಮೇಲೆ ನಮ್ಮ ಮಮ್ಮಿ ರೊಟ್ಟಿ ಮಾಡ್ತಾರು. ಹಾಲು ಕುಡಿದು ರೊಟ್ಟಿ ಆದಮೇಲೆ ಬಿಸಿ ಬಿಸಿ ರೊಟ್ಟಿ, ಸಬ್ಬಸ್ಗೆ ಕಾಯಿಪಲ್ಲೆ, ಅನ್ನ ಸಾರು. ನೋಡ್ರಿ ಆಟ ಇದರಿ ಮನ್ಯಾಗಿದ್ದಾಗ ಫೋಟೋ ತಕ್ಕೊಂಡೆ, ಸ್ನ್ಯಾಪ್ ಹಾಕಿದ್ನೆ. ನೋಡ್ರಿ ನಮ್ಮ ಊಟ ಬಿಸಿ ಬಿಸಿ ರೊಟ್ಟಿ, ಸಬ್ಬಸ್ಗೆ ಕಾಯಿಪಲ್ಲೆ. ಊಟ ಮಾಡ್ಬೇಕಿನ್ನ. ಊಟ ಮಾಡಿ ಗಪ್ ಚುಪ್ ಮಕ್ಕೊಂಬಿಡ್ಬೇಕ್ರಿ. ಮಧ್ಯಾಹ್ನ ಊಟ ಗಿಟ ಮಾಡಿ ಮಲ್ಕೊಂಡು ಈಗ ಎದ್ದುರಿ ನಾವು ಚಹಾ ಕುಡಿಯೋಕೆ. ಫ್ರೆಶ್ ಅಪ್ ಆಗೀವಿ, ಚಹಾ ಕುಡಿಯಾಕತ್ತೀವಿ ನೋಡ್ರಿ. ಬಿಸಿ ಬಿಸಿ ಚಹಾ ಬಟ್ರ